ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗುರುವಾರದ ದಿನದಂದು ನಾವು ಮಾಡುವಂತಹ ಕೆಲವೊಂದು ಕೆಲಸಗಳು ನಮಗೆ ಹೇಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ತರುತ್ತದೆಯೋ ಅದೇ ರೀತಿ ಇನ್ನೂ ಕೆಲವೊಂದು ಕೆಲಸಗಳು ನಮಗೆ ಅವರ ಶಾಪವನ್ನು ಕೂಡ ತರುತ್ತದೆ. ಗುರುವಾರದ ದಿನ ನಾವು ಯಾವ ಕೆಲಸ ಮಾಡಿದರೆ ಲಕ್ಷ್ಮೀನಾರಾಯಣರ ಕೋಪಕ್ಕೆ ಗುರಿಯಾಗುತ್ತೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಗುರುವಾರದ ದಿನ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ನೋಡ್ತಾ ಹೋಗೋಣ. ವಿಷ್ಣು ದೇವನನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಪ್ರಾಪ್ತವಾಗುವುದು. ಗುರುವಾರದ ದಿನವು ವಿಷ್ಣು ದೇವನಿಗೆ ಸಮರ್ಪಿತವಾದ ದಿನ. ಈ ದಿನದಂದು ಆತನನ್ನು ಪೂಜಿಸುವುದರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ. ವಿಷ್ಣು ದೇವನು ನಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳನ್ನು ಅಥವಾ ಸಮಸ್ಯೆಗಳನ್ನು ದೂರ ಮಾಡುವನು. ವಿಷ್ಣುವನ್ನು ಹೊರತುಪಡಿಸಿ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಸಹ ಪೂಜೆ ಮಾಡಲಾಗುತ್ತೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಗೆ ಹಲವು ಆಚರಣೆಗಳ ವಿಧಾನಗಳಿದ್ದರೂ ಗುರುವಾರದಂದು ಕೆಲವು ಕೆಲಸಗಳನ್ನು ಮಾಡುವುದು ಸರಿಯಲ್ಲ. ಗುರುವಾರದ ದಿನದಂದು ಯಾವ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುವುದಿಲ್ಲ, ಹಾಗೆ ಅವರ ಶಾಪಕ್ಕೆ ಗುರಿಯಾಗುತ್ತೇವೆ ಎನ್ನುವುದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ, ಹಣದ ವ್ಯವಹಾರ ಮಾಡಬಾರದು. ಗುರುವಾರದ ದಿನದಂದು ನಾವು ಯಾವುದೇ ರೀತಿಯಾದ ಹಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬಾರದು. ಈ ದಿನ ಹಣಕಾಸಿನ ವ್ಯವಹಾರವನ್ನು ಮಾಡುವುದರಿಂದ ಹಣದ ಸಮಸ್ಯೆಗಳು ನಮಗೆ ಕಾಡತೊಡಗುತ್ತವೆ. ಹಾಗೂ ಈ ದಿನ ಹಣದ ವಿಚಾರವನ್ನು ಮಾಡುವುದರಿಂದ ಜಾತಕದಲ್ಲಿ ದುರ್ಬಲ ಗ್ರಹಗಳನ್ನು ಹೊಂದಬೇಕಾಗುತ್ತದೆ. ಇದು ನಮ್ಮ ಹಣಕಾಸಿನ ಸ್ಥಿತಿಯ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಆರ್ಥಿಕ ವಿಚಾರಗಳಲ್ಲಿ ಅವರ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುವುದು. ಇನ್ನು ಎರಡನೆಯದಾಗಿ ನೋಡೋದಾದರೆ, ಗುರುವಾರದ ದಿನದಂದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಗುರುವಿನ ಬಗ್ಗೆ, ತಂದೆಯ ಬಗ್ಗೆ, ಪೋಷಕರ ಬಗ್ಗೆ ಮತ್ತು ಪಂಡಿತರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಬಾರದು. ಅವರ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳನ್ನು ನಾವು ವ್ಯವಹರಿಸಬಾರದು. ಈ ತಪ್ಪನ್ನು ಮಾಡುವುದರಿಂದ ನಾವು ನಮ್ಮ ಜೀವನದುದ್ದಕ್ಕೂ ಅನೇಕ ರೀತಿಯ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು. ಇದು ನಿಮಗೆ ಪಾಪವಾಗಿ ಪರಿಣಮಿಸುತ್ತದೆ. ಈ ದಿನ ಗುರು ಹಿರಿಯರನ್ನು ಅವಮಾನಿಸುವ ಜನರು ಅನೇಕ ತೊಂದರೆಗಳನ್ನು ಎದುರಿಸುತ್ತಾರೆ. ಮೂರನೇದು ಏನಂದರೆ, ಬಾಳೆಹಣ್ಣನ್ನು ಸೇವಿಸಬಾರದು. ಗುರುವಾರದ ಶುಭ ದಿನದಂದು ನಾವು ಬಾಳೆಹಣ್ಣನ್ನು ಸೇವಿಸಬಾರದು. ಏಕೆಂದರೆ ಬಾಳೆಹಣ್ಣುಗಳು ವಿಷ್ಣು ದೇವನಿಗೆ ಅಥವಾ ಶ್ರೀಹರಿಗೆ ತುಂಬಾ ಪ್ರಿಯವಾದ ವಸ್ತುವಾಗಿದೆ. ಇದನ್ನು ಸೇವಿಸುವುದರಿಂದ ವಿಷ್ಣು ದೇವನು ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಇದರಿಂದ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುವ ನಂಬಿಕೆ ಇದೆ. ಗುರುವಾರದ ದಿನದಂದು ಬಾಳೆಹಣ್ಣುಗಳನ್ನು ಸೇವಿಸುವ ಬದಲು ಬಾಳೆ ಗಿಡವನ್ನು ಪೂಜಿಸುವುದರಿಂದ ವಿಷ್ಣುವಿನ ಆಶೀರ್ವಾದವು ನಮಗೆ ದೊರಕುತ್ತದೆ. ಮತ್ತೊಂದು, ಮನೆಯನ್ನು ಸ್ವಚ್ಛಗೊಳಿಸಬಾರದು. ಮನೆಯನ್ನು ಯಾವ ದಿನ ಶುಚಿಗೊಳಿಸಬೇಕು, ಯಾವ ದಿನ ಶುಚಿಗೊಳಿಸಬಾರದು ಎಂಬುದರ ಬಗ್ಗೆ ನಮಗೆ ಅರಿವಿನಲ್ಲಿರಬೇಕು. ಗುರುವಾರದ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸಬಾರದು. ಮನೆಯನ್ನು ಒರೆಸುವಂತಹ ತಪ್ಪನ್ನು ಮಾಡಬಾರದು. ಅಷ್ಟು ಮಾತ್ರವಲ್ಲ, ಈ ದಿನದಂದು ಬಟ್ಟೆಯನ್ನು ಕೂಡ ತೊಳೆಯಬಾರದು. ಈ ಮಂಗಳಕರ ದಿನದಂದು ಬಟ್ಟೆಯನ್ನು ಒಗೆಯುವುದು, ಮನೆಯನ್ನು ಸ್ವಚ್ಛಗೊಳಿಸುವುದು ನಮ್ಮನ್ನು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಮಾಡುತ್ತದೆ ಎಂಬುದನ್ನು ನಂಬಲಾಗಿದೆ. ಹಾಗೆ ಗುರುವಾರದ ದಿನದಂದು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು. ಈ ದಿನ ಹಾಗೆ ಮಾಡುವುದರಿಂದ ಆರೋಗ್ಯ ಹಾಳಾಗುತ್ತದೆ ಎಂದು ನಂಬಲಾಗಿದೆ. ಅಲ್ಲದೆ ಹೀಗೆ ಮಾಡುವ ಜನರು ಮಕ್ಕಳ ಸಂತೋಷವನ್ನು ಪಡೆಯುವಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಮಹಿಳೆಯರು ಗುರುವಾರ ಶಾಂಪೂ ಮತ್ತು ಸೋಪ್ ಬಳಸಿಕೊಂಡು ತಲೆ ತೊಳೆಯುವುದನ್ನು ಬಿಡಬೇಕು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.